ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನು ಇವತ್ತು ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ಬಂದೀನಿ. ಮಾತಾಡಕಂದ್ರೆ ಇದ್ರ ನಿಮ್ಗೊಂದು ಕಳಕಳಿ ಏನಂದ್ರೆ, ಇವಾಗ 3 to 4 ಡೇಸಿಂದ ಎಫ್ಸ್ಟೀನ್ ಫೈಲ್ಸ್ ಅನ್ನೋದು ಜಾಸ್ತಿ ಟ್ರೆಂಡಿಂಗ್ ಒಳಗದ. ಸೊ ಯಾರು ವಿಡಿಯೋ ನೋಡಾಕತ್ತಿರಲ್ಲ, ಪ್ಲೀಸ್ ಸ್ಟಾಪ್ ಮಾಡ್ರಿ ವಿಡಿಯೋ. ಯಾಕೆ ಸ್ಟಾಪ್ ಮಾಡಬೇಕು ಅಂದ್ರೆ, ಯಾರು ಮಾಡಬೇಕು ಸ್ಟಾಪ್ ಅಂದ್ರೆ, ಕೆಲವೊಂದು ಮನಸ್ಸುಗಳು ಭಾಳ ಸೆನ್ಸಿಟಿವ್ ಇರ್ತಾವೆ. ಯಾವುದೇ ಈ ತರ ವಿಡಿಯೋಗಳನ್ನ ನೋಡಿದಾಗ ಅವ್ರಿಗೆ ಡಿಸ್ಟರ್ಬ್ ಆಗಿರ್ತದೆ, ಮೆಂಟಲ್ ಪೀಸ್ ಎಲ್ಲ ಹಾಳಾಕಿರ್ತದ, ಎನರ್ಜಿ ಡ್ರೈನ್ ಆದಂಗೆ ಆಗ್ತಿರ್ತದ. ಸೊ ಅವರು ಸ್ಟಾಪ್ ಮಾಡ್ಬೇಕು ಈ ವಿಡಿಯೋನ. ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಎಕ್ಸ್ಪೀರಿಯನ್ಸ್ ಮೀನ್ಸ್, ನಾನು ಫಸ್ಟ್ ಡೇ ನೋಡಿದಾಗ ನಾನು ನಿಜವಾಗ್ಲೂ ಎಲ್ಲಿ ನಿಂತ್ರು ಅದೇ ಯೋಚನೆ ಮಾಡ್ತಿದ್ದೆ. ನಾ ಏನ್ ತಪ್ಪು ಮಾಡಿದ್ದೆ ಅಂದ್ರೆ, ಅವತ್ತ ಒಂದು 3 to 4 minutes ವಿಡಿಯೋ ಇತ್ತು. ಅದ್ ನಂಗೆ ನೋಡಕ್ ಆಗ್ಲಿಲ್ಲ. ಸೊ ನಾನು ಏನ್ ಮಾಡಿದ್ದೆ, ಗೂಗಲ್ ಒಳಗೆ ಬಂದು ಅದನ್ನೇ ಸರ್ಚ್ ಮಾಡಿದೆ. ಸೊ ಇಟ್ಸ್ ಗಿವ್ಸ್ ಮ್ಯಾಸಿವ್ ಇನ್ಫಾರ್ಮೇಶನ್. ಸೊ ನಾನು ಏನ್ ಮಾಡಿದ್ದೆ, ಸೊ ಆ ವಿಡಿಯೋ ಅಗೇನು ನೋಡಿದ್ದೆ. ನಾವಿಲ್ಲಿ ತಿಳ್ಕೊಬೇಕಾಗಿದ್ದೆ ಏನಂದ್ರ, ಒಂದು ಯೂಟ್ಯೂಬ್ ಆಗ್ಲಿ ಇನ್ಸ್ಟಾಗ್ರಾಮ್ ಆಗ್ಲಿ, ಅದು ನಮ್ಮ ಇಂಟ್ರೆಸ್ಟ್ ಅನ್ನ ಚೆಕ್ ಮಾಡ್ಕೋತದ. ನಾನು ಆ ವಿಡಿಯೋನ ಕಂಪ್ಲೀಟ್ 4 to 3 minutes ಕಂಪ್ಲೀಟ್ ನೋಡಿದ್ನಲ್ಲ, ಅದೇ ರೀತಿ ವಿಡಿಯೋಗಳು ಸಜೆಸ್ಟ್ ಆಗ್ತಾ ಹೋಗ್ತಾವ. ಸೊ ಅದೇ ರೀತಿ ವಿಡಿಯೋ ಸಜೆಸ್ಟ್ ಆದಾಗ ನಾವೇನ್ ಮಾಡ್ಬೇಕು, ನಾಟ್ ಇಂಟ್ರೆಸ್ಟೆಡ್ ಅಂತ ಹೊಡ್ಕೋಬೇಕು. ಈ ವಿಡಿಯೋ ನಮಗ ಹರ್ಟ್ ಮಾಡಿರ್ತದ. ಹರ್ಟ್ ಅಂದ್ರೆ ಹೆಂಗಂದ್ರ, ಏನೋ ಒಂಥರ ಗಾಬರಿ ಮಾಡೋದು, ನಿದ್ರಾವಸ್ಥೆಯಲ್ಲಿ ಇದ್ದಾಗೂ ಏನೋ ನಾವು ಬಹಳ ಗಾಬರಿಯಿಂದ ಅದೇ ತರದ ಕನಸು ಬೀಳ್ತಿರ್ತಾವ. ನಾನು 3 to 4 days ಬ್ಯಾಕ್ ಆ ವಿಡಿಯೋ ನೋಡಿದ ದಿನ ಮೇ ಬಿ 11:30 ಆಗಿತ್ತು. ಸೊ ಅದು ಮಲ್ಕೊಳ್ಳೋ ಟೈಮ್ ಆಕ್ಚುಲಿ. ಆ ವಿಡಿಯೋ ನೋಡಿದಾಗ ನನಗೆ ಅಪ್ ಟು 3 o'clock ತನಕ ನಾನು ನಿದ್ದಿನೇ ಮಾಡಿಲ್ಲ. ಅಷ್ಟು ಕ್ರೂಯಲ್ ಆಗಿರುವಂತ ವಿಡಿಯೋಗಳು ಬರ್ತಾನೆ ಹೋದು. ಸೊ ನನ್ನ ಇಂಟ್ರೆಸ್ಟ್ ಹೆಚ್ಚಿಗೆ ಮಾಡ್ತು. ನಾನು ಅದೇ ತರ ಕ್ಯೂರಿಯಾಸಿಟಿಯಿಂದ ಸರ್ಚ್ ಮಾಡಿದೆ. ಕ್ಯೂರಿಯಾಸಿಟಿ ಇನ್ಕ್ರೀಸ್ ಆದಂಗ ನಮ್ಮ ಮನಸ್ಸು ಕಸಿಬಿಸಿ ಆಗುತ್ತಾ, ನಾವೆಲ್ಲೋದನ್ನ ಮರ್ತು ಬಿಡ್ತೀವಿ. ನನಗಂತೂ ಇಷ್ಟ ಅನ್ಸ್ಬಿಟ್ಟದ ಈ ವಿಡಿಯೋ ಇಂದ. ಮನುಷ್ಯನಷ್ಟು ದೊಡ್ಡ ರಾಕ್ಷಸ ಯಾರು ಇಲ್ಲಿ. ಮನುಷ್ಯರು ಮಾತ್ರ ಬೇರೆ ಪ್ರಾಣಿಗಳಿಗಾಗಿರ್ಬೋದು, ಬೇರೆ ಜೀವಿಗಳಿಗಾಗಿರ್ಬೋದು, ನಾವಷ್ಟೇ ತಿಳಿದು ಹರ್ಟ್ ಮಾಡ್ತಿರ್ತೀವಿ. ಅಂಡ್ ಪವರ್ ಸಿಕ್ಕಾಗ ಮನುಷ್ಯ ಎಷ್ಟು ಕೆಳಗೆ ಅಂದ್ರೆ, ಎಷ್ಟು ಹೀನವಾಗಿ ಕೃತ್ಯ ಮಾಡ್ಬೋದು, ಎಷ್ಟು ಚೀಪ್ ಆಗಿ ಯೋಚನೆಗಳು ಮಾಡ್ಬೋದು ಅಂತೇಳಿ ಈ ವಿಡಿಯೋ ನಮಗೆ ತಿಳಿಸ್ಕೊಟ್ಟದ. ಅಂಡ್ ಇದೇ ರೀತಿ ದಿನ ಬೆಳಗಾದ್ರ ಇದೇ ಒಂದು ಸಿನಾರಿಯೋ ಹೊಂಟ್ಬಿಟ್ಟದ. ನಾನು ಏನ್ ರಿಕ್ವೆಸ್ಟ್ ಮಾಡ್ತಿದ್ದೀನಿಯಪ್ಪ ಅಂದ್ರೆ, ಪ್ಲೀಸ್ ಇದೇ ರೀತಿ ವಿಡಿಯೋಗಳು ನಿಮಗೆ ಏನಾದ್ರು ಹರ್ಟ್ ಮಾಡ್ತಿದ್ದೆ ಅಂದ್ರೆ ಸ್ಟಾಪ್ ಮಾಡ್ರಿ. ಆ ದಿನ ವೈಸ್ಲಿ ಕಳೆದನ್ನ ಏನೋ ಒಂಥರ ಡಲ್ ಆಗಿ ಕಳೆಯೋಂಗ್ ಮಾಡ್ತದೆ ಈ ವಿಡಿಯೋಗಳು. ಓಕೆ, ನಮ್ಗೆ ಇದರಿಂದ ಎಜುಕೇಟೆಡ್ ಆಗ್ಬೇಕಾ, ಆಗೋಣ. ಬಟ್ ಎಲ್ಲೋ ಸಮ್ಟೈಮ್ಸ್ ನಮ್ಗೆ ಹರ್ಟ್ ಮಾಡಾಕತ್ತಿದ್ದು ಅಂದ್ರೆ, ನಾವು ಯಾವ ತರ ಅಲ್ಗೋರಿದಮ್ ಸ್ಟಾಪ್ ಮಾಡ್ಬೇಕಂದ್ರೆ, ಓನ್ಲಿ ಒಂದು ರಿಪೋರ್ಟ್ ಮಾಡೋದಾಗಿರ್ಬೋದು, ಒಂದು ನಾಟ್ ಇಂಟ್ರೆಸ್ಟೆಡ್ ಅಂತ ನಾವು ಸೆಲೆಕ್ಟ್ ಮಾಡ್ಕೋದಾಗಿರ್ಬೋದು. ಅದೇ ರೀತಿ ವಿಡಿಯೋಗಳು ಕಂಪ್ಲೀಟ್ ಆಗಿ 4 to 5 minutes ಜಾಸ್ತಿ ವಿಡಿಯೋಗಳು ಬರ್ತಾವಂತ 1 hour ಅಥವಾ 2 hour ಫೋನನ್ನ ಬದಿಗೆ ತೆಗೆದಿಟ್ಬಿಡೋದು. ಇದಷ್ಟೇ. ಹೆಚ್ಚಾಗಿ ಇದ್ರ ಬಗ್ಗೆ ಮಾತಾಡೋದು, ಮತ್ತೆ ಅದೇ ರೀತಿ ವಿಡಿಯೋಗಳನ್ನ ನೋಡೋದು, ಈ ರೀತಿ ಮಾಡಿದಾಗ ನಾವು ಇನ್ನೂ ಹೆಚ್ಚು ಘಾಸಿ ಆಗ್ಬಹುದು. ಸೊ ನಿಮ್ ಫ್ರೆಂಡ್ ಯಾರಿಗೋ ನಿಮ್ಗೆ ಈ ತರ ವಿಡಿಯೋಗಳನ್ನ ಸಜೆಸ್ಟ್ ಮಾಡಾಕತ್ತಿದ್ರ ಅವ್ರಿಗೆ ಹೇಳಿ, ಈ ವಿಡಿಯೋ ನಂಗೆ ಹರ್ಟ್ ಮಾಡಾಕತ್ತದ, ಈ ರೀತಿ ವಿಡಿಯೋಗಳನ್ನ ಕಳಿಸ್ಬೇಡ. ಒಂದು ಗ್ರೂಪ್ ಒಳಗೆ ಅದೇ ರೀತಿ ಮಾತಾಡಕತ್ತಿದ್ವಿ ಅಂದ್ರೂ ಆ ಗ್ರೂಪ್ ಇಂದ ಹೊರಗಡೆ ಬರೋದು, ಇದಿಷ್ಟೇ. ಇವಾಗ ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ನಂತರ ಸೆನ್ಸಿಟಿವ್ ಮನಸ್ಸಿರೋರಿಗೆ ಇದು ಓನ್ಲಿ, ಏನು ಬುದ್ಧಿ ಹೇಳಬೇಕು ಅಂತಲ್ಲ, ಅಟ್ಲೀಸ್ಟ್ ಒಂದು ಕಳಕಳಿ ನನ್ನಿಂದ. ಮನುಷ್ಯರನ್ನ ಮನುಷ್ಯರಾಗಿ ನೋಡೋದು ಕಲಿಬೇಕು. ಮೊದಲು ಮಾನವೀಯತೆ ಬಹಳ ಮುಖ್ಯವಾಗಿರ್ತದ. ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತ ಅಂದ್ರೆ ಲೈಕ್ ಮಾಡಿ, ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ಇದೇ ರೀತಿ ನಿಮ್ಮ ಸಪೋರ್ಟ್ ನನಗಿರಲಿ. ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಂಡು ನಾನು ಯಾವುದೇ ಥರ ಹೊಸದಾಗಿ ವಿಡಿಯೋ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.